ಅಸೆಂಬ್ಲಿ ಚುನಾವಣೆ ಸನಿಹದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಸಿಕ್ಕಿದೆ. ತಿರುವನಂತಪುರ ಉಪ ಸಮರದಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಗಿರುವಂಥದ್ದು. ಅಸೆಂಬ್ಲಿ ಚುನಾವಣೆ ಸನಿಹದಲ್ಲಿ ಇರುವಾಗಲೇ ಬಿಜೆಪಿಗೆ ಶಾಕ್ ಸಿಕ್ಕಿದೆ. ತಿರುವನಂತಪುರ ಉಪ ಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಗಿದೆ. ತಿರುವನಂತಪುರ ಪಾಲಿಕೆ ಅಧಿಕಾರದ ಸನಿಹದಲ್ಲಿ ಎಡಬಿದ ಕಮಲ. ನಿರ್ಣಾಯಕ ಉಪಚುನಾವಣೆಯಲ್ಲಿ ಸೋಲು ಕಂಡಿದೆ ಬಿಜೆಪಿ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಭ್ಯರ್ಥಿಗೆ ಭರ್ಜರಿ ಗೆಲುವು ಸಿಕ್ಕಿರುವಂಥದ್ದು. ಆಡಳಿತಾರೂಢ ಎಲ್ಡಿಎಫ್ ಜೊತೆಗೆ ಬಿಜೆಪಿಗೂ ಕೂಡ ಇಲ್ಲಿ ಮುಖಭಂಗವಾಗಿದೆ. ಯುಡಿಎ 2902 ಓಟ್ಗಳು, ಇನ್ನು ಎಲ್ಡಿಎ ಬಂದ್ರೆ 2819 ಓಟ್ಗಳನ್ನ ಪಡ್ಕೊಂಡಿದೆ. ಇನ್ನು ಬಿಜೆಪಿ 2437 ಮತಗಳನ್ನ ಪಡೆದುಕೊಂಡಿರುವಂಥದ್ದು. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಅಧಿಕಾರದಿಂದ ದೂರ ಉಳಿದಿದೆ ಬಿಜೆಪಿ. ಪಕ್ಷೇತರರ ಬೆಂಬಲ ಪಡೆದ್ರೂ ಕೂಡ ಅಧಿಕಾರಕ್ಕೆ ಬರಲಿಲ್ಲ ಕಮಲ ಪಕ್ಷ. 101 ಸದಸ್ಯರ ಬೆಂಬಲದ ನಡುವೆಯೂ ಕೂಡ ತಿರುವನಂತಪುರ ಮಹಾಪಾಲಿಕೆಯಲ್ಲಿ ಬಿಜೆಪಿಗೆ ಈಗ ಬಿಗ್ ಶಾಕ್ ಸಿಕ್ಕಿರುವಂಥದ್ದು. ಕೇರಳ ಅಸೆಂಬ್ಲಿ ಉಪ ಚುನಾವಣೆ ಸನಿಹದಲ್ಲಿ ಇರುವಾಗಲೇ ಬಿಜೆಪಿಗೆ ಬಿಗ್ ಶಾಕ್ ಸಿಕ್ಕಿದೆ. ಉಪ ಸಮರದಲ್ಲಿ ಬಿಜೆಪಿ ಹೀನಾಯ ಸೋಲನ್ನ ಕಂಡಿರುವಂಥದ್ದು. ಯುಡಿಎಫ್ಗೆ 2902 ಮತ, ಎಲ್ಡಿಎಫ್ಗೆ 2819 ಮತ. ಇನ್ನು ಬಿಜೆಪಿಯನ್ನು ತಗೊಳ್ಳೋದಾದ್ರೆ 2437 ಮತಗಳು ಮಾತ್ರ ಸಿಕ್ಕಿರುವಂಥದ್ದು. ದೊಡ್ಡ ಪಕ್ಷ ಬಿಜೆಪಿ, ರಾಷ್ಟ್ರೀಯ ಪಕ್ಷ ಆದ್ರೂ ಕೂಡ ಅಧಿಕಾರದಿಂದ ದೂರ ಉಳಿದಿದೆ. ಉಪಸಮರದಲ್ಲಿ ಪಕ್ಷೇತರರ ಬೆಂಬಲ ಪಡೆದ್ರೂ ಕೂಡ ಅಧಿಕಾರದಿಂದ ದೂರ ಉಳಿತು ಬಿಜೆಪಿ. ಮಹಾಪಾಲಿಕೆಯ ಸದಸ್ಯ ಬಲ ನೋಡೋದಾದ್ರೆ 101, ಇನ್ನು ಮ್ಯಾಜಿಕ್ ಫಿಗರ್ ಸೀಟ್ 51. ಆದರೆ ಬಿಜೆಪಿಯ ಬಲ ಇದ್ದಿದ್ದು ಕೇವಲ 50 ಸೀಟ್ಗಳು ಮಾತ್ರ. ತಿರುವನಂತಪುರದ ಉಪ ಸಮರದಲ್ಲಿ ಬಿಜೆಪಿ ಹೀನಾಯ ಸೋಲನ್ನ ಕಂಡಿರುವಂಥದ್ದು. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಭ್ಯರ್ಥಿಗೆ ಭರ್ಜರಿ ಗೆಲುವು ಸಿಕ್ಕಿದೆ. ಆಡಳಿತದಲ್ಲಿರುವಂತಹ ಎಲ್ಡಿಎಫ್ ಜೊತೆಗೆ ಬಿಜೆಪಿಗೂ ಕೂಡ ಇಲ್ಲಿ ಮುಖಭಂಗವಾಗಿರುವಂಥದ್ದು. ಕೇರಳ ಅಸೆಂಬ್ಲಿ ಚುನಾವಣೆ ಸನಿಹದಲ್ಲಿರುವಾಗಲೇ ಬಿಜೆಪಿಗೆ ಸೋಲಿನ ರುಚಿ ಕಂಡಂತಿದೆ. ತಿರುವನಂತಪುರದ ಉಪಸಮರದಲ್ಲಿ ಬಿಜೆಪಿ ಹೀನಾಯ ಸೋಲು ಕಂಡಿರುವಂಥದ್ದು. ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿಯಿಂದಲೇ ತೀವ್ರ ವಿರೋಧ ಉಂಟಾಗ್ತಿದೆ. ಹೌದು, ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿಯಿಂದಲೇ ತೀವ್ರ ವಿರೋಧ ಉಂಟಾಗ್ತಿದೆ. ಬಂಗಾಳ ವಿಧಾನಸಭೆ ಚುನಾವಣೆಯನ್ನ ನಿಲ್ಲಿಸುವ ಬೆದರಿಕೆ, ಇಸಿ ಕಾರ್ಯಶೈಲಿಗೆ ಬಿಜೆಪಿಯಿಂದಲೇ ಅಸಮಾಧಾನ ವ್ಯಕ್ತವಾಗ್ತಿದೆ. ಸುವೇಂದು ಹೊಗಳಿಕೆ, ಇತರರಿಗೆ ತೀವ್ರ ವಿರೋಧ. ಫಾರಂ 7 ಸ್ವೀಕರಿಸುತ್ತಿಲ್ಲ ಆಯೋಗದ ಎಆರ್ಒಗಳು. ಬಿಜೆಪಿ ನಾಯಕ ಸಮೇಕ್ ಭಟ್ಟಾಚಾರ್ಯ ಆರೋಪ ಮಾಡುತ್ತಿದ್ದಾರೆ. ಆಯೋಗ ನಮ್ಮ ದೂರನ್ನ ಗಂಭೀರವಾಗಿ ಪರಿಗಣಿಸಬೇಕು, ಇಲ್ಲದೇ ಇದ್ದಲ್ಲಿ ಚುನಾವಣೆ ನಡೆಯಲು ಬಿಡೋದಿಲ್ಲ ಅಂತಿದ್ದಾರೆ. ಇಸಿಗೆ ನೇರ ಬೆದರಿಕೆ ಹಾಕಿದ ಬಿಜೆಪಿ ಮುಖಂಡ. ಟಿಎಂಸಿ ಆರೋಪ ಪುಷ್ಟೀಕರಿಸುತ್ತಿದೆ ಕೇಸರಿ ಪಡೆ. ಅಸಲಿಗೆ ಏನಾಗ್ತಿದೆ ಪಶ್ಚಿಮ ಬಂಗಾಳದ ರಣಕಣದಲ್ಲಿ ಅನ್ನುವಂತಹ ಪ್ರಶ್ನೆ ಉದ್ಭವವಾಗುತ್ತೆ. ಮೊದಲಿಂದ ಎಸ್ಐಆರ್ ವಿರೋಧಿಸುತ್ತಿರುವಂತಹ ಮಮತಾ ಬ್ಯಾನರ್ಜಿ ಇಸಿ ಕಾರ್ಯಶೈಲಿಗೆ ಬಿಜೆಪಿಯಿಂದಲೇ ಅಸಮಾಧಾನ ವ್ಯಕ್ತವಾಗ್ತಿದೆ. ಸುವೇಂದು ಹೊಗಳಿಕೆ ಇತರರಿಂದ ತೀವ್ರ ವಿರೋಧವನ್ನ ಪಡೆದುಕೊಳ್ತಿರುವಂಥದ್ದು. ಫಾರಂ 7 ಸ್ವೀಕರಿಸುತ್ತಿಲ್ಲ ಆಯೋಗದ ಎಇಆರ್ಒಗಳು. ಬಿಜೆಪಿಯ ನಾಯಕ ಸುಮೇಕ್ ಭಟ್ಟಾಚಾರ್ಯ ಆರೋಪವನ್ನ ಮಾಡಿದ್ದಾರೆ. ಆಯೋಗ ನಮ್ಮ ದೂರನ್ನ ಗಂಭೀರವಾಗಿ ಪರಿಗಣಿಸಬೇಕು, ಇಲ್ಲದೇ ಇದ್ರಲ್ಲಿ ನಾವು ಚುನಾವಣೆ ನಡೆಯೋಕೆ ಬಿಡಲ್ಲ. ಇಸಿಗೆ ನೇರ ಬೆದರಿಕೆ ಹಾಕಿದ್ರು ಬಿಜೆಪಿ ಮುಖಂಡ. ಟಿಎಂಸಿ ಆರೋಪ ಪುಷ್ಟೀಕರಿಸುತ್ತಿದೆ ಕೇಸರಿ ಪಡೆ. ಅಸಲಿಗೆ ಏನಾಗ್ತಿದೆ ಪಶ್ಚಿಮ ಬಂಗಾಳದ ಈ ರಣಕಣದಲ್ಲಿ ಅಂತ. ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿಯಿಂದಲೇ ತೀವ್ರ ವಿರೋಧ ವ್ಯಕ್ತವಾಗ್ತಿರುವಂಥದ್ದು. ಬಂಗಾಳ ವಿಧಾನಸಭೆ ಚುನಾವಣೆಯನ್ನ ನಿಲ್ಲಿಸುವ ಬೆದರಿಕೆಯನ್ನ ಹಾಕ್ತಿದೆ. ಇಸಿ ಏನು ಕಾರ್ಯಶೈಲಿ ಇದೆ ಅದಕ್ಕೆ ಮೊದಲಿಂದಲೂ ಕೂಡ ಬಿಜೆಪಿಯಿಂದಲೇ ಅಸಮಾಧಾನ ಇತ್ತು. ಸುವೇಂದು ಹೊಗಳಿಕೆ ಇತರರಿಗೆ ತೀವ್ರ ವಿರೋಧವನ್ನ ಅಲ್ಲಿ ಉಂಟು ಮಾಡ್ತಿದೆ.